ನಮಸ್ತೆ. ನನ್ನ ಹೆಸರು ಗಣೇಶ್ ಅಂತ, ಬೇಳೂರು ಗ್ರಾಮಸ್ಥರು, ಸಾಗರ ತಾಲೂಕು, ಕಸಬಾ ಹೋಬಳಿ, ಬೇಳೂರು. ಹಾಗೆ ನಮ್ಮ ಸ್ನೇಹಿತರು ಇವ್ರ ಹೆಸರು ಹೊಳೆಯಪ್ಪ ಅಂತ, ಇವ್ರ ಹೆಸರು ಕನ್ನಪ್ಪ ಅಂತ, ಹಾಗೆ ಸುರೇಶ್, ಅಜಯ್, ಶರತ್ ಅಂತ. ಈ ವಿಷಯ ಏನಂದರೆ, ಈ ವಿಷಯದಲ್ಲಿ ಸಾಗರ ತಾಲೂಕು, ಕಸಬಾ ಹೋಬಳಿ, ಬೇಳೂರು ಸರ್ವೆ ನಂಬರ್ 109ರಲ್ಲಿ ಇದು ಕೆಳದಿ ರಾಮೇಶ್ವರ ದೇವರಿಗೆ ಸಂಬಂಧಪಟ್ಟ ಒಂದು ಮುದ್ರಾ ಇಲಾಖೆಗೆ ಸಂಬಂಧಪಟ್ಟ ಜಾಗ ಇರ್ತೈತೆ. ಈ ಜಾಗದಲ್ಲಿ ಅಕ್ರಮವಾಗಿ ಕೆಲವರು ಒತ್ತುವರಿ ಮಾಡಿಕೊಂಡು ದಬ್ಬಾಳಿಕೆಯಿಂದ ಅಲ್ಲಿಗೆಲ್ಲ ಕೆಲವೊಂದು ಗಿಡ, ಅಡಿಕೆ ಗಿಡ ಎಲ್ಲ ಹೋಳಿ ಹೊಡ್ಸೋದು ಮಾಡ್ತಾಯಿದ್ದಾರೆ. ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯಿಂದ ನಿರ್ಲಕ್ಷ್ಯವಾಗಿ ಬರ್ತಾಯಿಲ್ಲ. ಇವತ್ತಿಂದ ವಿಷಯ ಹೇಳ್ತೀನಿ. ಫಸ್ಟಿಗೆ ತಹಸೀಲ್ದಾರಿಗೆ ಫೋನ್ ಮಾಡಿದ್ದೀವಿ. ತಹಸೀಲ್ದಾರ್ ಏನು ಮಾಡ್ತೀವಿ ಅಂದರೆ, ಯಾರೋ ಒಬ್ಬರು ವ್ಯಕ್ತಿ ಕಳಿಸ್ತೀವಿ ಅಂತ ಹೇಳಿದ್ರು, ಅಧಿಕಾರಿ ಕಳಿಸ್ತೀವಿ ಅಂತ ಹೇಳಿದರು. ಅಷ್ಟರ ಮೇಲೆ ಅಧಿಕಾರಿಗಳು ಯಾರೂ ಬಂದಿಲ್ಲ. ಆಮೇಲೆ ಸಾಗರದ ಎ ಸಿ ಅವರಿಗೂ ಫೋನ್ ಮಾಡಿದ್ದೀವಿ. ತಹಸೀಲ್ದಾರ್ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ. ಸರ್ ಏನು ಮಾಡ್ತೀರಾ ಅಂತ ಕೇಳಿದಾಗ, ನಾನು ತಹಸೀಲ್ದಾರ್ ಹತ್ರ ಮಾತಾಡ್ತೀನಿ. ಆಮೇಲೆ ಸಾಗರ ಎ ಸಿ ಅವರಿಗೆ ಫೋನ್ ಮಾಡಿ, ಸರ್ ಈ ಥರ ಅಡಿಕೆ ಹೋಳಿ ಹೊಡಿತಿದ್ದಾರೆ, ಇದನ್ನ ನಿಲ್ಲಿಸ್ಬೇಕು, ನಾವು ಸರ್ಕಾರ ಜಮೀನು ಪರ ಹೋರಾಡ್ತಾಯಿದ್ದೀವಿ ಅಂತ ಹೇಳಿದ್ದೀವಿ. ಆಯ್ತಪ್ಪ, ನಾನು ಸಾಗರದ ತಹಸೀಲ್ದಾರಿಗೆ ನಾನು ವಿಷಯ ತಿಳಿಸ್ತೀನಿ ಅಂತ ಹೇಳಿದರು. ಕಡಿಕೆ ತಹಸೀಲ್ದಾರು ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಅಲ್ಲಿನ ಹೋಳಿ ಹೊಡೆದು ಇವತ್ತು ಮುಗಿದಿದೆ. ಇವತ್ತು ಪ್ರೊಸೆಸಿಂಗ್ ಏನೂ ಇಲ್ಲ ಸರ್. ಅಲ್ಲಿ ಇದೇ ಥರ ಆಗ್ತಾಯಿದೆ, ಪ್ರತಿ ಸಲ ಇದೇ ಥರ ರಿಪೀಟ್ ಆಗ್ತಾಯಿದೆ. ಸಾಗರದ ಎ ಸಿ ಅವರಿಗೆ, ಸಾಗರ ತಹಸೀಲ್ದಾರ್ ಅವರಿಗೆ, ಸಾಗರದ ಆರ್ ಐ ಮತ್ತು ಶಾನ್ಭೋಗ್ರಿ ಅವರಿಗೆ, ಈ ಜಾಗ ಇದೆಯಲ್ಲ, ನಮ್ಮ ಅಜ್ಜನ ಆಸ್ತಿ ಏನಲ್ಲ ಇದು. ಇದು ಮುದ್ರಾ ಇಲಾಖೆಗೆ ಸಂಬಂಧಪಟ್ಟ ಜಾಗ ಇದು ನೀವು ಉಳಿಸ್ಕೊಳ್ಬೇಕು. ಇದನ್ನ ನಾವು ನಿಮಗೆ ಉಳಿಸ್ಕೊಡೋ ಥರ ಇದು ಮಾಡ್ತಾಯಿದ್ದೀರ. ನೀವು ಇದಕ್ಕೆ ಫುಲ್ ಸಪೋರ್ಟ್ ಮಾಡಿ ನೀವು ಜಾಗ ಉಳಿಸ್ಕೊಳ್ಬೇಕು. ಇದನ್ನ ಸರ್ವೆ ನಂಬರ್ 109 ಬೇಳೂರು ಗ್ರಾಮ, ಕಸಬಾ ಹೋಬಳಿ, ಸಾಗರ ತಾಲೂಕು, ಮುಜರಾ ಇಲಾಖೆ ಒಂದು ಜಾಗ ಇದೆ. ಇದರಲ್ಲಿ 12 ಎಕರೆ ಬೌಂಡ್ರಿ ಇದೆ. ಗೌರ್ಮೆಂಟವರು ಇದನ್ನ ಅವರ ಸ್ವಾಧೀನ ತಗೊಳ್ಳೋಂಥ ಜಾಗ ಆಗಿತ್ತು. ಇದನ್ನ ಬರೀ ಅಕ್ರಮವಾಗಿ ಸುಮಾರು ಜನ ಇದನ್ನ ದಬ್ಬಾಳಿಕೆ ಮಾಡಿ ತೋಟ ಹಾಕಿದ್ದಾರೆ. ಹೋಳಿ ಹೊಡೆಯೋದು, ಅಡಿಕೆ ಗಿಡ ಹಾಕಿ ಫುಲ್ಲೆಲ್ಲ ಅವರೇ ಸಾಗುವಳಿ ಮಾಡ್ತಿದ್ದಾರೆ. ಅಕ್ರಮ ಎ ಸಿ ತಹಸೀಲ್ದಾರ್ ಇದಕ್ಕೆ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ಕೇಳಿದರೆ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಫೋನ್ ಮಾಡಿದರೆ ಸಂಬಂಧ ಇಲ್ಲ ಅಂತರ ಇರ್ತಿದ್ದಾರೆ. ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ, ನಿರ್ಲಕ್ಷ್ಯಗಳು ಭಾಳ ನಡೀತಾ ಇದೆ. ಅಲ್ಲಿನ ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಮೊಗ್ಗದವರು ಒಂದು ಆದೇಶನೂ ಹೊರಡಿಸಿದ್ರು 3/9/2020ರಲ್ಲಿ. ಇದನ್ನ ಕುಲ್ಲಪಡಿಸ್ಕೊಳ್ಬೇಕು, ಅಧಿಕಾರಿಗಳು ನಿರ್ಲಕ್ಷ್ಯ ಭಾಳ ನಡೀತಾ ಇದೆ ಅಂತ. ಆದರೂ ಇಲ್ಲಿನ ತಹಸೀಲ್ದಾರ್ ಅವರು ಭಾಳ ನೆಗ್ಲೆನ್ಸಿ ಮಾಡ್ತಾಯಿದ್ದಾರೆ. ಯಾವುದೇ ರೀತಿಯಿಂದ ಮುಂದಿನ ಪ್ರೊಸೆಸ್ಗಳು ಮಾಡ್ತಾಯಿಲ್ಲ. ಮತ್ತು ಹಾಗೆ ಅಲ್ಲಿನ ತಹಸೀಲ್ದಾರ್, ನಿಮಗೆ ಗೊತ್ತಿರೋ ವಿಷಯ ಇದು, ನೀವೇ ಒಂದು ಬೋರ್ಡ್ ಮಾಡಿಕೊಟ್ಟಿದ್ರಿ ಆ ಜಾಗದಲ್ಲಿ. ಆ ಬೋರ್ಡ್ ಕಿತ್ತಾಕಿದ್ದಾರೆ. ನಿಮಗೆ ಹತ್ರ ನಾವು ಈ ವಿಷಯ ತಿಳಿಸಿದ್ದೀವಿ, ನೀವು ಯಾವುದೇ ರೀತಿಯಿಂದ ಇದಕ್ಕೆ ಸ್ಪಂದನೆ ಮಾಡಿಲ್ಲ. ಇದೇ ಥರ ನಡೀತಾ ಇದೆ. ಬರೀ ಇದೇ ಥರ ರಿಪೀಟ್ ಆಗ್ತಾಯಿದೆ. ಮುದ್ರಾ ಜಾಗನ ನೀವೇ ಉಳಿಸ್ಕೊಳ್ಬೇಕು. ಇದಕ್ಕೆ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ ಸಿಕ್ಕಾಪಟ್ಟೆ. ಅದಕ್ಕಿಂತ ನೀವೇನು ಮಾಡ್ತಾಯಿಲ್ಲಲ್ಲ. ನಾವು ಇದು 30 ವರ್ಷಗಳಿಂದ ಇದು ಹೋರಾಟ ಮಾಡ್ತಾಯಿದ್ದೀವಿ. ಜಾಗದಲ್ಲಿ 30 ವರ್ಷಗಳಿಂದ ಈ ಸರ್ಕಾರ ಮುದ್ರಾ ಇಲಾಖೆ ಜಾಗನ ನೀವು ಮುದ್ರಾ ಇಲಾಖೆಯವರೇ ಸಂಬಂಧ ಅಧಿಕಾರಿಗಳು ಇದು ವಹಿಸ್ಕೊಳ್ಳೋಗ್ಬಿಟ್ರೆ, ಇದಕ್ಕೆ ಆಡಳಿತ ಅಧಿಕಾರಿ ನೀವೇ ಆಗಿರ್ತೀರ. ಮೇನ್ ಇದರಲ್ಲಿ ಯಾರೋ ತಹಸೀಲ್ದಾರ್ ಆಗಿರ್ತೀರ. ಇದಕ್ಕೆ ನೀವೇ ಈ ಥರ ಮಾಡಿಲ್ಲ ಅಂದರೆ ಬೇರೆ ಯಾರು ಈ ಥರ ಮಾಡ್ತಾರೆ? ಸಾಗರ ತಾಲೂಕಿನ ಬೇಳೂರು ಗ್ರಾಮದ ಸಾಗರ ತಹಸೀಲ್ದಾರಿಗೆ ಹೇಳ್ತಿರೋದಂದರೆ, ನೀವು ಆಡಳಿತ ಅಧಿಕಾರಿ ಇದಕ್ಕೆ ಆಗಿರ್ತೀರ. ಇದಕ್ಕೆ ಯಾವುದು ಮುದ್ರಾ ಇಲಾಖೆಗೆ ನೀವೇನು ಮಾಡ್ತಾಯಿದ್ದೀರ ಅಂದರೆ, ಇದಕ್ಕೆ ನಮಗೆ ಗೊತ್ತಿಲ್ಲ, ಕಣ್ಣು ಮುಚ್ಚಿಕೊಂಡು ಕೂತಿದ್ದೀರ. ಇಲ್ಲಿನ ಸಾಗರ ಎ ಸಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಆರ್ ಎ ಆಗಿರ್ಬೋದು, ಯಾರೋ ಅಧಿಕಾರಿಗಳು ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇದಕ್ಕೆ ನಾವು ನಿಮಗೆ ಇದಕ್ಕೆ ಇದು ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡ್ತಾಯಿದ್ದೀವಿ. ನೀವು ಏನು ಗೊತ್ತೇ ಇಲ್ಲದ ಜಾಗ ಥರ ಇದ್ದೀರಲ್ಲ. ಇಲ್ಲಿ ಬೇಳೂರು ಸರ್ವೆ ನಂಬರ್ 11 ಎಕರೆ 30 ಗುಂಟೆ ಇದಕ್ಕೆ ಮುದ್ರಾ ಇಲಾಖೆಗೆ ಸಂಬಂಧಪಟ್ಟಿರ್ತದೆ. RTCಯಲ್ಲಿ ಕೆಳದಿ ಶ್ರೀ ರಾಮೇಶ್ವರ ದೇವರು ಅಂತ ನಮೂದು ಕಾಲ್ ನಂಬರ್ 9 ಮತ್ತು 12 ನಮೂದಾಗಿರುತ್ತದೆ. ಇದು ಸಾಗರದ ತಹಸೀಲ್ದಾರಿಗೂ ಗೊತ್ತಿರುತ್ತೆ ವಿಷಯ. ಇದು ಹಿಂಗೆ ಸಂಬಂಧಪಟ್ಟಿದೆ ಅಂತ. ಆದರೂ ನಮಗೇನು ಗೊತ್ತೇ ಇಲ್ಲ ಥರ ಇದು ಕೂತಿದ್ದಾರೆ. ಇದಕ್ಕೆ ಸ್ವಲ್ಪ ಈ ಕಡೆ ಬೇಳೂರು ಕಡೆ ಕ್ರಮ ಹರಿಸಿ ಇದೇನಂತ ಬಗೆಹರಿಸ್ಕೊಡ್ಬೇಕಾಗೈತಿ. ಬೇಳೂರು ಗ್ರಾಮದ ಸರ್ವೆ ನಂಬರ್ 109ರ ಮುದ್ರಾ ಇಲಾಖೆಗೆ ಸಂಬಂಧಪಟ್ಟ ಜಾಗವನ್ನು ನಾವು ಈ ಜಾಗ ಉಳಿಸೋಕ್ಕೋಸ್ಕರ ಯಾರ್ಯಾರ ಹತ್ರ ಸಾಗರ ತಾಲೂಕಿನ ಬೇಳೂರು ಗ್ರಾಮದ ಸರ್ವೆ ನಂಬರ್ 109 ಜಾಗ ಉಳಿಸೋಕ್ಕೋಸ್ಕರ ನಾವು ಯಾರ್ಯಾರು ಮಾಡಿದ್ದೀವಿ ಅಂತ ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತಿದೆ ಅದು ವಿಷಯ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಕೋಟ ಶ್ರೀನಿವಾಸ ಪೂಜಾರು ಮುದ್ರಾ ಇಲಾಖೆ ಸಚಿವರಾಗಿದ್ದಾಗ ಅವ್ರನ್ನೂ ಭೇಟಿ ಮಾಡಿದ್ದೀವಿ. ಅವರು ನಿಮಗೊಂದು ಆರ್ಡ್ರ್ ಕಾಪಿ ಕೊಟ್ಟಿದ್ದರು. ತಹಸೀಲ್ದಾರ್ ಅವರೇ ಆರ್ಡ್ರ್ ಕಾಪಿ ಕೊಟ್ಟಿದ್ದರು. ಇದನ್ನ ಸುತ್ತ ನಿಮಗೆ ಟ್ರಂಚ್ ಹೊಡಿಸಿ ಬೇಲಿ ಹಾಕಿ ಅಂತ 10 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದೀರಾ. ಇವತ್ತಿರೋ ಅದು ಬೇಲಿ ಏನಾದ್ರು ಹಾಕಿದ್ದೀರಾ? ಇಲ್ಲ ತಾನೇ.
ಅದು ದುಡ್ಡು ಇಲ್ಲೂ ಆಯ್ತು 10 ಲಕ್ಷ ಹಂಗೆ ಇವತ್ತು ಆಯಿತಾ. ಅದಾದ ತಕ್ಷಣ ನೆಕ್ಸ್ಟ್ ಅದು ಅದೇ ಇದರಲ್ಲಿ ಶಶಿಕಲಾ ಜೊಲ್ಲೆ ಅವರು ಮುಜರಾಯಿ ಇಲಾಖೆ ಆಗಿದ್ದಾಗ ಅವ್ರನ್ನೂ ಭೇಟಿ ಮಾಡಿದ್ದೀವಿ. ಅವರು ನಿಮಗೊಂದು ಕಾಪಿ ಕೊಟ್ಟಿದ್ರು, ಅದು ಏನು ಮಾಡಿದರೆ ಅದು ಆಗಿಲ್ಲ. ಮಾನ್ಯ ನಮ್ಮ ಸಂಸದರಾದ ರಾಘವೇಂದ್ರ ಸರ್ ಇದ್ದರು ಶಿವಮೊಗ್ಗದವರು, ಅವರು ನಿಮಗೆ ಹೇಳಿದರು ಫೋನ್ ಮಾಡಿ, ಎ ಸಿ ಅವರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಅವರು ನಾಗರಾಜ್ ನಾಯಕ್ ಅವರಿದ್ದರು, ಅವಾಗ ಅವ್ರಿಗೂ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಏನು ಸಾಗರದು ಎ ಸಿ ಅವರು. ಅದಾದ ತಕ್ಷಣ ನಾವು ಡಿ ಸಿ ಅವರು ಕಂಡಿದ್ದೀವಿ. ಡಿ ಸಿ ಅವರು ನಿಮಗೆ ಎಷ್ಟೋ ಸಲ ನಿಮಗೆ ಶಿವಮೊಗ್ಗ ಜಿಲ್ಲೆ ಡಿ ಸಿ ಅವರು ನಿಮಗೆ ಫೋನ್ ಮಾಡಿ ಎಷ್ಟೋ ಸಲ ಕಾಪಿ ಕೊಟ್ಟಿದ್ದಾರೆ, ಆದರೆ ನೀವು ಇದು ಮಾಡಿಲ್ಲ. ಸರ್ಕಾರಿ ಜಮೀನು ಏನು ಮಾಡ್ಬೇಕಂತ ಮಾಡಿದ್ದೀರಿ ಇವತ್ತು ನೀವು ಇದನ್ನ? ನೀವೇ ಮಾರಾಟ ಮಾಡಿಬಿಡಿ. ಸರ್ಕಾರಿ ಜಮೀನು ಇರ್ತಾ ನೀವು ಅದನ್ನ ತಗೊಂಡು ಗುತ್ತಿಗೆ ಹಿಡ್ಕೊಂಡು ಅವರಿಗೆ ಕೊಟ್ಟುಬಿಡಿ. ಅವರೇ ಜಾಗ ಮಾಡ್ಕೊಂಡು ಅವರೇ ಇರ್ತಾರೆ ಇಲ್ಲಿ. ನಾವೇನು ಬೇಡ ಇಲ್ಲಿ, ಸರ್ಕಾರಿ ಜಾಗನೇ ಬೇಡ ನಿಮಗೆ. ಒಬ್ಬ ಆಡಳಿತ ಅಧಿಕಾರಿ ಹಾಕ್ಕೊಂಡು ಈ ಥರ ಮಾಡಿದರೆ ಇದಕ್ಕೆ ನೀವು ಜನಸಾಮಾನ್ಯರು ಏನು ಮಾಡಬೇಕು? ಒಬ್ಬ ಅಧಿಕಾರಿಯಾಗಿ ಏನು ಮಾಡ್ಬೇಕು ಇದು ತಗೊಳ್ಳಿ. ಫಸ್ಟ್ ಆ ಜಾಗ ಉಳಿಸ್ಕೊಳ್ಳಿ. ಜಾಗ ಉಳಿಸ್ಕೊಂಡು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. 10 ಲಕ್ಷ ಮಾಡಿದ್ರಲ್ಲ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಅದು ಸುತ್ತ ಟ್ರೆಂಚ್ ಹೊಡೆದು ಬೇಲಿ ಹಾಕೋಕ್ಕೆ. ಆ ಕಾಪಿ ನನ್ನ ಹತ್ರನೂ ಇದೆ, ನಾನು ತಂದು ಕೊಡ್ತೀನಿ ನಾಳೆ ಬೇಕಾದ್ರೆ ನಿಮಗೆ ಅದನ್ನ, ಆಯಿತಾ. ಅದ್ರ ಸುತ್ತ ಬೇಲಿ ಮಾಡಿ. ಫಸ್ಟು ಆ ಜಾಗ ಉಳಿಸ್ಕೊಳ್ಳಿ. ಇವತ್ತಿನ ಅದು ಏನು 11 ಎಕರೆ 30 ಗುಂಟೆ ನಿಮಗೆ ಮುಂದೆ ಒಳ್ಳೆಯ ಸರ್ಕಾರ ಜಾಗವನ್ನು ಉಳಿಸ್ಕೊಳ್ಳೋದು ಯಾವ ರೀತಿ ಅಂತ ಗೊತ್ತಿಲ್ಲ ನಿಮಗೆ. ಕಣ್ಣು ಮುಚ್ಕೊಂಡು ಕೂತಿದ್ದೀರಾ. ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡಲ್ಲ ನೀವು. ಫಸ್ಟ್ ಆಫ್ ಆಲ್ ಬರ್ತೀವಿ ಅಂತೀರಾ, ಬರೋಲ್ಲ. ಇವತ್ತು ಏನು ಸರ್ ಇದು? ಈ ಥರ ಆದರೆ ಏನು ಕತೆ ಇದು? ಸರ್ಕಾರಿ ಜಮೀನು ಬೇಡ ನಿಮಗೆ ಹೆಂಗಿದ್ರೆ? ಇದೇ ಥರ ಇರ್ತೀರಾ? ಎಷ್ಟೋ ಸರ್ಕಾರಿ ಜಮೀನು ಇದೆ. ಅದು ಬೇಳೂರ್ದು ಒಂದು ಗ್ರಾಮದಲ್ಲಿ 109 ಸರ್ವೆ ನಂಬರ್ ಇದೆ. ನಿಮಗೆ ಎಷ್ಟೋ ಸಲ ನಿಮ್ಮ ಇದರಲ್ಲಿ ನಮಗೆ ಎಂಡಸ್ಮೆಂಟ್ ಕೊಟ್ಟು ಕಾಪಿ ಇದೆ, ಪ್ರತಿಯೊಂದು ಇದೆ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ನಾವು ತಂದು ಕೊಡ್ತೀವಿ ನಿಮ್ಮ ಹತ್ರ. ಸರ್ಕಾರಿ ಜಾಗವನ್ನು ಉಳಿಸ್ಕೊಡಿ. ಅದ್ರ ಬಗ್ಗೆ ಫಸ್ಟು ಗಮನ ಹರಿಸಿ ನಾಳೆನೇ. ಸರ್ ನಮಸ್ತೆ, ನಾನು ಅಜಯ್ ಅಂತ, ಬೇಳೂರು, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಸರ್ವೆ ನಂಬರ್ 109 ಬೇಳೂರು ಗ್ರಾಮದಲ್ಲಿ ಒಂದು ರಾಮೇಶ್ವರ ದೇವಸ್ಥಾನ ಸಂಬಂಧಪಟ್ಟಂಥ ಒಂದು ಜಾಗ ಇತ್ತು. ತಹಸೀಲ್ದಾರ್ ಬರೀ ನಿರ್ಲಕ್ಷ್ಯ ಮಾಡ್ತಿದ್ರು. ಸಾಗರ ತಹಸೀಲ್ದಾರ್ ಇದ್ದಾರಲ್ಲ, ನಿರ್ಲಕ್ಷ್ಯ, ಲೇಝಿ. ಅಂದರೆ ಎ ಸಿನೂ ಅಷ್ಟೇ, ಎ ಸಿ ಡಿ ಸಿ ಎಲ್ಲರೂ, ಶಿವಮೊಗ್ಗ ಡಿ ಸಿ, ಸಾಗರ ಎ ಸಿ ಏನು ಹೋಗಿದ್ದೆ 30 ವರ್ಷದಿಂದ ಹೋರಾಟ ಮಾಡ್ತಿದ್ವಿ ನಮ್ಮ ಸ್ನೇಹಿತರು ಎಲ್ಲ ಸೇರಿ. ಏನು ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಆಗತ್ತೆ ಇವತ್ತಾಗತ್ತೆ, ಬರೀ ಗೌರ್ಮೆಂಟಿಂದ ಆ ಬಿಲ್ ಬರುತ್ತೆ, ಇವತ್ತು ಬಂದು ವಜಾ ಮಾಡ್ತೀವಿ. ಮುಜರಾಯಿ ಜಾಗ ಆಯಿತು, ಅದು ಉಳಿಸ್ಕೋಬೇಕನ್ನೋದು ಅವರಿಗೂ ಬೇಕದು. ನಾವು ಹೇಳಿ ಅವರಿಂದ ಉಳಿಸ್ಬೇಕಾಗಿದ್ದು ನಮಗೇನೂ ಬಂದಿಲ್ಲ. ಅದು ನಮಗೇನು ಸಂಬಂಧಪಟ್ಟ ಜಾಗನೂ ಅಲ್ಲ, ನಮಗೆ ಉಳಿಸ್ಬೇಕಾಗಿದ್ದು ನಮಗೇನಿಲ್ಲ. ಗೌರ್ಮೆಂಟ್ ಜಾಗ ಉಳಿಲಿ ಅಂತ ನಾವು ಕೇಳ್ಕೊಳ್ತಿದ್ದೀವಿ. ಬೇಳೂರು ಸರ್ವೆ ನಂಬರ್ 109 ಮಾನ್ಯ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು, ಸಾಗರದ ತಹಸೀಲ್ದಾರ್ ಅವರು ಸರ್ಕಾರಿ ಜಾಗವನ್ನು ಉಳಿಸುವುದರಲ್ಲಿ ನಿಷ್ಕ್ರಿಯವಾಗಿದ್ದಾರೆ ಅಂತ ನಮಗೆ ಕಾಣ್ತಾ ಇದೆ ಇದರಲ್ಲಿ.